ಸ್ವಾಗತ. ನಾನು ನಿಮ್ಮ ಉಷಾ ಪ್ರಸಾದ್, ತೃತೀಯ ಭಾಷಾ ಹಿಂದಿ ಶಿಕ್ಷಕಿ. ನಿನ್ನೆ ಮಾಡಿದಂತಹ ಪಾಠ ಕಾಶ್ಮೀರ್ ಸೇಬ್ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೆಕ್ಸ್ಟ್ ಅದರ ಮುಂದಿನ ಭಾಗಕ್ಕೆ ಹೋಗೋಣ. ಏನಾಗಿತ್ತು ನೆನ್ನೆ ಕ್ಲಾಸಿನಲ್ಲಿ? ಯಾವಾಗ ಲೇಖಕರು ಆ ಒಂದು ಆ್ಯಪಲನ್ನು ಅಂಗಡಿಯವನು ಕೊಟ್ಟಂತಹ ಆ್ಯಪಲ್ಗಳನ್ನು ಅಥವಾ ಸೇಬ್ಗಳನ್ನು ಮನೆಗೆ ತೆಗೆದುಕೊಂಡು ಹೋಗುವಂತಹ ಕಥೆಯನ್ನು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ನೋಡಿ. घर आकर लिफाफा जियो का थियो रख दिया. ಮನೆಗೆ ತೆಗೆದುಕೊಂಡು ಹೋಗಿ ನಾನು ಆ ಲಿಫಾಫಾ ಅಂದರೆ ಅವನು ಕೊಟ್ಟಂತಹ ಆಪಲ್ ಕೊಟ್ಟಂತಹ ಕವರ್ನ ಹೇಗಿತ್ತು ಹಾಗೆ, ಜಿಯೋ ಕಾ थियो ಅಂದರೆ ಹೇಗಿತ್ತು ಹಾಗೆ ನಾನು ಇಟ್ಟೆ. रात को सेब या कोई दूसरा फल खाने का कायदा नहीं है. ಅಂದರೆ ಲೇಖಕರ ಒಂದು ಅಭಿಪ್ರಾಯ ಏನು ಅಂದರೆ, ರಾತ್ರಿಯ ಹೊತ್ತಿನಲ್ಲಿ ಯಾವುದೇ ಹಣ್ಣನ್ನು ತಿನ್ನುವಂತಹ ಕಾಯ್ದಾ ಮತ್ಲಬ್ ಅಂದ್ರೆ ನಿಯಮ, ಯಾವುದೇ ನಿಯಮಗಳು ಇಲ್ಲ. ಇದು ಕೇವಲ ಲೇಖಕರ ಅಭಿಪ್ರಾಯ. ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಹೇ. ಲೇಖಕರ ಒಂದು ಅಭಿಪ್ರಾಯ ಏನು ಅಂದರೆ, ಹಣ್ಣನ್ನು ತಿನ್ನುವಂಥದ್ದು ಪ್ರಶಸ್ತವಾದಂಥ ಒಂದು ಕಾಲ ಆದರೆ ಅದು ಬೆಳಗಿನ ಸಮಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. आज सुबह मुंह हाथ धोकर नाश्ता करने के लिए एक सेब निकाला. ಅವರು ತಿಂಡಿ ತಿನ್ನುವಂಥ ಸಮಯದಲ್ಲಿ ತಮ್ಮ ಕೈಕಾಲು ಮುಖವನ್ನು ತೊಳೆದುಕೊಂಡು ಒಂದು ಹಣ್ಣನ್ನು ತೆಗೆದುಕೊಳ್ತಾರೆ ತಿನ್ನೋಣ ಅಂತ. ತೋ ಸಡಾ ಹುವಾ ಥಾ. ಹಣ್ಣು ಹೇಗಿತ್ತು ಅಂದರೆ ಕೊಳೆತು ಹೋಗಿತ್ತು. ₹1 ಆಕಾರ ಕಾ ಚಿಲ್ಕ ಗಲ್ ಗಯಾ ಥಾ. ಅಂದರೆ ಒಂದು ಹಣ್ಣಿನ ಮೇಲೆ ಕಾಣ್ತಾ ಇದೆ ₹1 ನಾಣ್ಯದಷ್ಟು ಹಣ್ಣು ಅಲ್ಲಿ ಕೊಳೆತು ಹೋಗಿತ್ತು. ಸಮಜಾ ರಾತ್ ಕೋ ದುಕಾನ್ದಾರ್ನೆ ನ ದೇಖಾ ಹೋಗ. ಅಂದ್ರೆ ಲೇಖಕರು ತಿಳ್ಕೊಂತಾರೆ, ಏನು ನಾನು ಹೋಗಿದಂತಹ ಸಮಯದಲ್ಲಿ ಅಂದ್ರೆ ರಾತ್ರಿ ಅಲ್ವಾ, ಸೊ ಆ ಟೈಮಲ್ಲಿ ಆ ಒಂದು ಅಂಗಡಿಯವನು ಅದನ್ನ ನೋಡಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತಾನೆ. ತೆಗೆದುಕೊಂಡಂತ ಮೊದಲನೇ ಹಣ್ಣು ಹೇಗಾಗಿತ್ತು ಅಂದ್ರೆ ₹1 ಆಕಾರ ಕಾ ಚಿಲ್ಕ ಗಲ್ ಗಯಾ ಥಾ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಅವರು, ದೂಸರಾ ನಿಕಾಲ, ಎರಡನೇ ಒಂದು ಸೇಬನ್ನ ತೆಗೆದುಕೊಳ್ತಾರೆ. ಮಗರ್ ಯೋ ಆಧಾ ಸಡಾ ಹುವಾ ಥಾ. ಆದ್ರೆ ಇದು ಎರಡನೇ ಹಣ್ಣು ಏನಿತ್ತು ಅಂದ್ರೆ ಅದು ಅರ್ಧ ಭಾಗ ಕೊಳೆತು ಹೋಗಿತ್ತು. ಆಧಾ ಸಡಾ ಹುವಾ. ಸಂದೇಹ ಹುವಾ ದುಕಾನ್ದಾರ್ ನೆ ಮುझे धोखा तो नहीं दिया. ಮೊದಲನೇ ಹಣ್ಣು ಹಾಗಾಗಿತ್ತು, ₹1 ಆಕಾರದಷ್ಟು ಕೊಳೆತು ಹೋಗಿತ್ತು. ಎರಡನೇ ಹಣ್ಣು ನೋಡಿದ್ರೆ ಅರ್ಧ ಭಾಗದಷ್ಟು ಇಲ್ಲಿ ಕೊಳೆತು ಹೋಗಿದೆ. ಸೊ ಇಲ್ಲಿ ಲೇಖಕರಿಗೆ ಒಂದು ಸಂದೇಹ ಅಂದ್ರೆ ಡೌಟ್ ಬರುತ್ತೆ. ಅವ್ರು ತೀಸರಾ ಸೇಬ್ ನಿಖಾಲ, ನೆಕ್ಸ್ಟ್ ನೋಡೋಣ ತಡಿ ಅಂದ್ಬಿಟ್ಟು ಮೂರನೇ ಹಣ್ಣನ್ನು ಅವರು ತೆಗೆದುಕೊಳ್ತಾರೆ. ಯ ಸಡಾ तो ना था मगर एक तरफ दबकर बिल्कुल पिचक गया था. ಆದರೆ ಇದು ಯಾವುದೇ ರೀತಿಯಾಗಿ ಕೊಳೆತು ಹೋಗಿರಲಿಲ್ಲ, ಏನೂ ಆಗಿರಲಿಲ್ಲ. ಆದರೆ ಒಂದು ಕಡೆ ಭಾಗ ಏನಿರುತ್ತೆ ಹಣ್ಣಿನ ಒಂದು ಭಾಗ ಪಿಚಕರ್ ಅಂದ್ರೆ ಒಂದು ಕಡೆ ಒತ್ತಿ ಅದು ಹಣ್ಣು ತಿನ್ನಲು ಯೋಗ್ಯವಾಗಿ ಇರಲಿಲ್ಲ. ಪಿಚಕ್ ಗಯಾ ಥಾ. ತೀಸರಾ ಸೇಬ್ ಜೋ ಥಾ ವಹ ಪಿಚಕ್ ಗಯಾ ಥಾ. ಚೌಥಾ ನಿಕಾಲ್ತೆ ಹೇ ಅಂದ್ರೆ ಅವರು ನಾಲ್ಕನೇ ಹಣ್ಣು, 3 ಹಣ್ಣು ಈಗ ಆಯ್ತಲ್ಲ, ಹಾಗಾಗಿ ನೋಡೋಣ ತಡಿ ಅಂದ್ಬಿಟ್ಟು 4ನೇ ಹಣ್ಣನ್ನು ಅವರು ತೆಗೆದುಕೊಳ್ತಾರೆ. ಚೌಥಾ ದೇಖಾ, 4ನೇ ಹಣ್ಣನ್ನ ನೋಡ್ತಾರೆ. ವೋ ಯೋತೋ ಬೇದಾಗ್ ಥಾ. ಅಂದ್ರೆ ಬೇದಾಗ್ ಅಂದ್ರೆ ಯಾವುದೇ ರೀತಿಯಾದಂತಹ ಕಲೆಗಳು ಇಲ್ಲದೆ ಇರುವಂತದ್ದು. ಇದಕ್ಕೆ ಆಪೋಸಿಟ್ ವರ್ಡ್ ಬರುತ್ತೆ ದಾಗ್. ಈ ಹಣ್ಣು 4ನೇ ಹಣ್ಣು ಯಾವುದೇ ರೀತಿಯಾದಂತಹ ಕಲೆ ರಹಿತವಾಗಿತ್ತು. ಮಗರ್ ಉಸ್ಮೆ ಏಕ್ ಕಾಲಾ ಸುರಾಖ್ ಥಾ. ಆದರೆ ಅದು ಹೇಗಿತ್ತು, ಅದರ ನೋಡಿದ ತಕ್ಷಣ ಒಂದು ಸಣ್ಣದಾದಂತಹ ಕಪ್ಪು ರಂಧ್ರ ಅಲ್ಲಿ ಕಾಣ್ತಾ ಇತ್ತು. ಜೈಸೆ ಅಕ್ಸರ್ ಬೇರೋಮೆ ಹೋತಾ ಹೇ. ಹೇಗಿತ್ತು ಅಂದ್ರೆ ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಬೇರ್ ಅಂದ್ರೆ
ಒಂದು ರೀತಿಯಾದಂತಹ ಹಣ್ಣು, ಅಂದರೆ ನಾವು ಮರಸೇಬು ಅಂತ ಹೇಳ್ತೀವಿ. ಸೊ ಆ ಹಣ್ಣನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮೇಲೆ ನೋಡೋದಕ್ಕೆ ತೂತಿರುತ್ತೆ, ಅದು ಒಳಗಡೆನೂ ಹಾಗೆ ಅದರ ಕಲೆಯನ್ನು ನಾವು ನೋಡ್ಬೋದು. ಅದ್ರ ಮೇಲೇನು ಅಷ್ಟೊಂದು ಕಲೆಯನ್ನು ಕಾಣಲ್ಲ. ಸೊ 4ನೇ ಹಣ್ಣು ಹೇಗಿತ್ತು ಅಂತಂದ್ರೆ ಕಾಲ ಸುರಾಥ. ಈ ರೀತಿಯಾಗಿ 4 ಹಣ್ಣುಗಳು ಹೇಗಿತ್ತು ಅಂತ ನಮಗೆ ಲೇಖಕರು ಹೇಳ್ತಾ ಇದ್ದಾರೆ. ಜೈಸೆ ಅಕ್ಸರ್ ಬೇರೋ ಮೇ ಹೋತಾ ಹೈ, ಅಂದ್ರೆ ಏನು ಒಂದು ರೀತಿಯಾದಂಥ ಮರಸೇಬು ಅಂತ ಏನು ಹೇಳ್ತೀವಿ, ಆ ಹಣ್ಣುಗಳಲ್ಲಿ ಹೇಗಿರುತ್ತೋ ಕಲೆಗಳು, ಹಾಗೆ ಈ ಒಂದು 4ನೆಯ ಸೇಬಿನಲ್ಲಿ ನೋಡ್ಬೋದು. ಕಾಟಾ ತೋ ಭೀತರ್ ವೈಸೆ ಹಿ ದಬ್ಬೆ ಜೈಸೆ ಬೇರ್ ಮೇ ಹೋತೆ, ಅದನ್ನ ಕಟ್ ಮಾಡಿ ನೋಡಿದಾಗ ಆ ಮರಸೇಬಿನಲ್ಲಿ ಇರುವಂತಹ ಹೇಗೆ ಕಲೆಗಳು ಕಾಣುತ್ತೋ ಹಾಗೆ ಈ ಒಂದು ಸೇಬಿನಲ್ಲೂ ಕಾಣ್ತಿರುತ್ತೆ. ದಬ್ಬೆ ದಬ್ಬೆ ಅಂತಂದ್ರೆ ಕಲೆಗಳು. ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿ, ನೋಡಿದಾಗ ಅವ್ರು ತಂದಂತ 4 ಹಣ್ಣುಗಳಲ್ಲಿ ಒಂದು ಹಣ್ಣನ್ನು ತಿನ್ನೋದಕ್ಕೆ ಯೋಗ್ಯವಾದಂತಹ ಹಣ್ಣುಗಳು ಇರಲಿಲ್ಲ. 4 आने पैसे का इतना गम ना हुआ जितना समाज के इस चारित्रिक पतन का, ಅಂದ್ರೆ ಇಲ್ಲಿ ಲೇಖಕರು 4 ಹಣ್ಣು ತಂದ್ರು, ಅದಕ್ಕೆ ಕೊಟ್ಟಂತಹ 4 ಆನಾ ಜೋ ಥಾ ವೋ ವೇಸ್ಟ್ ಹೋ ಗಯಾ, ಅಂದ್ರೆ ವೇಸ್ಟ್ ಆಯ್ತು. ಅವ್ರು ಕೊಟ್ಟಂತಹ ದುಡ್ಡಿನ ಬಗ್ಗೆ ಅವ್ರಿಗೆ ಗಮ್ ಮತ್ಲಬ್ ದುಃಖ, ಯಾವುದೇ ರೀತಿಯಾದಂತಹ ಅವ್ರಿಗೆ ದುಃಖ ಆಗಲಿಲ್ಲ. ಇದಕ್ಕೆ ಆಪೋಸಿಟ್ ವರ್ಡ್ ಬರುತ್ತೆ ಖುಷಿ. ಅವ್ರಿಗೆ ನಾನು ದುಡ್ಡು ಕೊಟ್ಟು ತಂದಂತಹ 4 ಹಣ್ಣುಗಳು ತಿನ್ನೋದಕ್ಕೆ ಯೋಗ್ಯವಾಗಿಲ್ವಲ್ಲ ಅಂತ ಬೇಜಾರಾಗಿದ್ದು ಯಾಕೆ ಅಂದರೆ ಚಾರಿತ್ರಿಕ ಸಮಾಜಕ್ಕೆ ಚಾರಿತ್ರಿಕ ಪತಂಕ, ಅಂದರೆ ಸಮಾಜದಲ್ಲಿ ನಡೆಯುವಂತಹ ಈ ಒಂದು ಭ್ರಷ್ಟಾಚಾರ ಮೋಸದ ಬಗ್ಗೆ ಅವ್ರಿಗೆ ತುಂಬ ಬೇಜಾರು ಆಗುತ್ತೆ. ದುಕಾನ್ದಾರ್ ನೆ ಜಾನ್ಬೂಜ್ಕರ್ ಮೇರೆ ಸಾಥ್ ಧೋಕೆಬಾಜಿ ಕಾ ವ್ಯವಹಾರ ಕಿಯಾ, ಈಗ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಏನು ಅಂದರೆ ಅಂಗಡಿಯವನು ಬೇಕು ಅಂತಾನೆ, ಜಾನ್ ಬೂಜ್ಕರ್ ಅಂದರೆ ಅವ್ನು ಬೇಕು ಅಂತಾನೆ ನನಗೆ ಅವನು ಮೋಸವನ್ನ ಮಾಡಿದಾನೆ ಅನ್ನೋದು ಲೇಖಕರಿಗೆ ತಿಳಿದ್ಬಿಡುತ್ತೆ. तो मैं उसको क्षमा के योग्य समझता था, सॉरी एक सेब सड़ा हुआ था तो मैं उसको क्षमा के योग्य समझता. ಅಕಸ್ಮಾತ್ ನಾನು ತಂದಂಥ 4 ಸೇಬುಗಳಲ್ಲಿ ಒಂದು ಸೇಬು ಏನಾದರೂ ಕೆಟ್ಟು ಹೋಗಿದ್ರೆ, ತಿನ್ನಲು ಯೋಗ್ಯವಾಗಿಲ್ಲದಿದ್ರೆ ನಾನು ಅವನನ್ನು ಕ್ಷಮೆಗೆ ಯೋಗ್ಯ ಅಂತ ನಾನು ಅವನನ್ನು ಕ್ಷಮಿಸ್ಬಿಡ್ತಿದ್ದೆ. ಆದರೆ ಅವನು 4 ಹಣ್ಣುಗಳನ್ನು ನನಗೆ, ಅಂದರೆ ಇಂಥ ಕೆಟ್ಟದಾದಂತಹ ಹಣ್ಣುಗಳನ್ನು ಕೊಟ್ಟು ನನಗೆ ಮೋಸ ಮಾಡಿದ್ದಾನೆ ಅಂತ ಹೇಳಿ ಲೇಖಕರಿಗೆ ಬೇಜಾರಾಗುತ್ತೆ. ಸೋಚ್ತಾ ಉಸ್ಕಿ ನಿಗಾಹ್ ನಾ ಪಡಿ ಹೋಗಿ, ಒಂದೇ ಒಂದು ಹಣ್ಣು ಕೊಟ್ಟಿದ್ದಾನೆ ಅಂತಂದಿದ್ರೆ ನಾನು ಅವನಿಗೆ ಬೇಜಾರು ಮಾಡ್ಕೊತಿರ್ಲಿಲ್ಲ, ಅವನ್ನ ಕ್ಷಮಿಸ್ಬಿಡ್ತಿದ್ದೆ. ಅನ್ಕೊಳ್ತಿದ್ದೆ ಏನೋ ಅವನು ನೋಡಿದೆ, ನಿಗಾಹ್ ನಾ ಪಡಿ, ನಿಗಾಹ್ ಅಂದರೆ ಕಣ್ಣಿಗೆ ಬಿದ್ದಿಲ್ಲ, ಹಾಗಾಗಿ ಅಂತ ನಾನು ಅವನನ್ನು ಕ್ಷಮಿಸ್ತಿದ್ದೆ. ಮಗರ್ ಚಾರೋಕ್ಕೆ ಚಾರೋ ಖರಾಬ್ ನಿಕಲ್ ಜಾಯೆ, ಆದರೆ ಇಲ್ಲಿ ನೋಡಿದ್ರೆ 4ಕ್ಕೆ 4 ಹಣ್ಣುಗಳು ಕೆಟ್ಟು ಹೋಗಿದೆ. ಯಾತೋ ಸಾಫ್ ಧೋಖಾ ಹೇ, ಲೇಖಕರಿಗೆ ಮನವರಿಕೆ ಆಗುತ್ತೆ ಇದು ಅವನು ಬೇಕು ಅಂತ ನನಗೆ ಮಾಡಿರುವಂತಹ ಮೋಸ. ಮಗರ್ ಇಸ್ ಧೋಖೆ ಮೇ ಮೇರಾ ಭಿ ಸಹಯೋಗ್ ಥಾ, ಓ ಲೇಖಕರಿಗೆ ಈಗ ಅರಿವಾಗುತ್ತೆ ಅವನು ನನಗೆ ಮಾಡಿದಂತಹ ಈ ಮೋಸದಲ್ಲಿ ನನ್ನದು ಸಹ ಸಹಯೋಗ್ ಅಂದ್ರೆ ಸಹಕಾರ ಇತ್ತು. ಹೇಳ್ತಾರೆ ನೋಡಿ ಮುಂದೆ ಯಾವ ರೀತಿ ಸಹಕಾರವನ್ನು ನಾನು ಅವನಿಗೆ ತಪ್ಪು ಮಾಡೋದಕ್ಕೆ ಅಥವಾ ಮೋಸ ಮಾಡೋದಕ್ಕೆ ನಾನು ಕೊಟ್ಟೆ ಅಂತ. मेरा उसके हाथ में रुमाल रख देना मानो उसे धोखा देने की प्रेरणा थी, ನಾನು ಯಾವಾಗ ಅವನಿಗೆ ನನ್ನ ಒಂದು ರುಮಾಲನ್ನು ಅವನ ಕೈಗೆ ಇಟ್ಟೆ ಆಗ ಅವನಿಗೆ ನಾನೇ ಒಂದು ರೀತಿ ಮೋಸ ಮಾಡೋದಕ್ಕೆ ಪ್ರೇರಣೆಯನ್ನ ನೀಡಿದಂತೆ ಆಗಿದೆ. उसने भांप लिया, भांपना उसने भांप लिया ಅಂದ್ರೆ उसने पहचान लिया, ಏನಂತ ಅವನು ಕಂಡಿಡ್ಕೊಂಡ, ಏನಂತ कि यह महाशय अपनी आंखों से काम लेने वाले जीव नहीं. ಅವನಿಗೆ ಒಂದು ಐಡಿಯಾ ಬರುತ್ತೆ, ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ನಮಗೂ ಒಂದು ಐಡಿಯಾ ಬರುತ್ತೆ. ಹಾಗೆ ಇಲ್ಲಿ ಲೇಖಕರನ್ನು ನೋಡಿದ್ರೆ ಅಂಗಡಿಯವನಿಗೆ ಐಡಿಯಾ ಬಂತು. ಏನಂತ ಅಂದರೆ ಅವನು ಹೇಳ್ತಾನೆ ನೋಡಿ, ಅವನಿಗೆ ಲೇಖಕರು ಹೇಳ್ತಾರೆ ಅಪ್ನೆ ಆಂಖೋं से काम लेने वाले जीव नहीं, ಇವರು ಯಾವುದೇ ರೀತಿಯಾದಂತಹ ಕೆಲಸವನ್ನು ತಮ್ಮ ಕಣ್ಣಿನಿಂದ
ಆಂಖೋನ್ ಸೆ ಕಾಮ್ ಲೇನೆ ವಾಲೆ ಅಂದ್ರೆ ನೋಡುವಂಥದ್ದು, ಅದನ್ನು ಗಮನಿಸುವಂತಹ ವ್ಯಕ್ತಿ ಈ ಲೇಖಕರು ಅಲ್ಲ ಅನ್ನೋದು ಅಂಗಡಿಯವನಿಗೆ ತಿಳಿದು ಹೋಗಿರುತ್ತೆ. ಅವ್ರ ನಾ ಇತನೆ ಚೌಕಸ್ ಹೇ, ಚೌಕಸ್ ಚೌಕಸ್ ಅಂದ್ರೆ ಸಚೇತ್ ಅಥವಾ ಜಾಗೃತಿ ವ್ಯಕ್ತಿ ಅಥವಾ ಒಬ್ಬ ಜಾಣ ವ್ಯಕ್ತಿ ಇವರು ಅಲ್ಲ ಅನ್ನೋದು ಅವನಿಗೆ ತಿಳಿಯುತ್ತೆ. ಯಾಕೆ ಅಂತ ಹೇಳ್ತಾ ಇದ್ದಾನೆ ನೋಡಿ, ಕಿ ಗರ್ಸೆ ಲೌಟಾನೆ ಆಯಂಗೆ. ಅಂಗಡಿಯವರಿಗೆ ಅರ್ಥ ಆಗುತ್ತೆ ಏನಂತಂದ್ರೆ, ನಾನು ಕೊಟ್ಟಂತಹ ಹಣ್ಣುಗಳನ್ನ ಇವರು ಯಾವುದೇ ಕಾರಣಕ್ಕೂ ನನಗೆ ವಾಪಸ್ ಇವರು ತಂದು ಕೊಡೋದಿಲ್ಲ, ಅಥವಾ ಇವರು ನನಗೆ ಮತ್ತೆ ಬಂದು ಅದನ್ನು ವಾಪಸ್ ಮಾಡಿ ನಾನು ಅವರಿಗೆ ಯಾವುದೇ ರೀತಿಯಾದಂಥ ಮೋಸವನ್ನು ತಿಳಿಸುವಂತಹ ಒಂದು ಅವಕಾಶ ಇಲ್ಲಿ ಲೇಖಕರು ಕೊಡೋದಿಲ್ಲ ಅಂತ ಅಂಗಡಿಯವರಿಗೆ ಕನ್ಫರ್ಮ್ ಆಗಿರುತ್ತೆ. ಆದ್ಮಿ ಬೇಯಿಮಾನಿ ತಬಿ ಕರ್ತಾ ಹೇ ಜಬ್ ಉಸೆ ಅವಸರ ಮಿಲ್ತಾ ಹೇ. ಖಂಡಿತವಾಗ್ಲು ಒಬ್ಬ ಮನುಷ್ಯ ಬೇಯಿಮಾನಿ 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 ಅಂದ್ರೆ ಅಪ್ರಾಮಾಣಿಕತೆ. ಈಮಾನಿ ಬೇಯಿಮಾನಿ ಈಮಾನಿ. ಸೊ ಇಲ್ಲಿ ಈಮಾನ್ದಾರ್ ವ್ಯಕ್ತಿ, ಅದಕ್ಕೆ ಆಪೋಸಿಟ್ ಬೇಯಿಮಾನ್ದಾರ್, ಅದಕ್ಕೆ ವಿರುದ್ಧಾರ್ಥಕ ಪದ ಆಗಿರುತ್ತೆ. ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ ಲೇಖಕರು, ಯಾವಾಗ ಒಬ್ಬ ಮನುಷ್ಯ ನಮಗೆ ಅಪ್ರಾಮಾಣಿಕನಾಗಿರ್ತಾನೆ ಅಂದ್ರೆ ಬೇಯಿಮಾನಿ ಕರ್ತಾ ಹೇ ಜಬ್ ಉಸೆ ಹಮ್ ಅವಸರ್ ದೇ. ಅವಸರ್ ಅಂದ್ರೆ ಅವಕಾಶ, ಮೇನ್ ಇಂಪಾರ್ಟೆಂಟ್ ವರ್ಡ್ ಇದು. ಯಾಕೆ ಅಂದ್ರೆ ನಾವು ಯಾರಿಗೆ ಒಂದು ಅವಕಾಶವನ್ನ ಕೊಡ್ಲಿಲ್ಲ ಅಂದ್ರೆ ಅವರು ನಮಗೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಲೇಖಕರು. ಆದ್ಮಿ ಬೇಯಿಮಾನಿ ತಬಿ ಕರ್ತಾ ಹೇ ಜಬ್ ಉಸೆ ಅವಸರ್ ಮಿಲ್ತಾ ಹೇ. ಯಾವುದೇ ಒಬ್ಬ ವ್ಯಕ್ತಿನೂ ಸಹ ಅವನು ಅಪ್ರಾಮಾಣಿಕತೆಯಿಂದ ನಡ್ಕೋಬೇಕು ಅಂದ್ರೆ ಅವನಿಗೆ ಒಂದು ಅವಕಾಶ ಸಿಕ್ಕಿದಾಗ ಮಾತ್ರ ಅವನು ನಡ್ಕೊಳ್ಳೋದಕ್ಕೆ ಸಾಧ್ಯ. ಬೇಯಿಮಾನಿ ಕಾ ಅವಸರ್ ದೇನಾ ಚಾಹೆ ವಹ ಅಪ್ನೆ ಢೀಲೆಪನ್ ಸೆ ಹೋ ಯಾ ಸಹಜ ವಿಶ್ವಾಸ ಸೆ ಬೇಯಿಮಾನಿ ಮೇ ಸಹಯೋಗ ದೇನಾ ಹೋ. ಇಲ್ಲಿ ಹೇಳ್ತಾ ಇದ್ದಾರೆ ಯಾವ ರೀತಿ ನಾವು ಬೇಯಿಮಾನಿ ಅಂದ್ರೆ ಅವರು ಅಪ್ರಾಮಾಣಿಕರಾಗಿ ನಡ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನೋಡಿ. ಯಾವ ರೀತಿ ಅಂದ್ರೆ ವಹ ಅಪ್ನೆ ಢೀಲೆಪನ್ ಸೆ, ಅಪ್ನೆ ಢೀಲೆಪನ್ಸೆ ಅಂದ್ರೆ ನೆಗ್ಲಿಜೆನ್ಸ್. ಅಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡು ಹೋದಾಗ ಅಂಗಡಿಯವನ್ನ ನಾವು ಕೇರ್ಲೆಸ್ ಮಾಡ್ತೀವಿ. ಪರವಾಗಿಲ್ಲ, ನೀನೇ ಚೆನ್ನಾಗಿರೋದನ್ನ ಕೊಡ್ತೀಯಾ, ನೀನೇ ಕೊಡಪ್ಪ ಅಂತ ನಾವು ಕೇರ್ಲೆಸ್ ಮಾಡ್ತೀವಿ. ಅವನು ಸಹ ಚೆನ್ನಾಗಿರೋದೇ ಕೊಡ್ತಾನೆ ಅನ್ನೋ ಒಂದು ನೆಗ್ಲಿಜೆನ್ಸಿಯನ್ನ ಮಾಡ್ತೀವಿ. ಅದ್ರ ಜೊತೆಗೆ ಸಹಜ ವಿಶ್ವಾಸತೆ, ನಾವು ಒಂದು ಅಂಗಡಿಗೆ ಹೋದಾಗ ಯಾವಾಗಲೂ ನಾವು ಅದೇ ಅಂಗಡಿಗೆ ಹೋಗ್ತೀವಿ, ಆಮೇಲೆ ಅವ್ರು ನಮಗೆ ಪರಿಚಯ ಇರುವಂತಹ ವ್ಯಕ್ತಿ, ಅವನೇನು ಮೋಸ ಮಾಡೋದಿಲ್ಲ ಅನ್ನೋ ಒಂದು ಸಹಜ ವಿಶ್ವಾಸದಿಂದ, ಜೊತೆಗೆ ಬೇಯಿಮಾನಿ ಮೇ ಸಹಯೋಗ ದೇನಾ, ಆ ಒಂದು ಕಾರಣದಿಂದ ನಾವು ಅವನನ್ನ ಬೇಯಿಮಾನಿ ಅಂದ್ರೆ ಅಪ್ರಾಮಾಣಿಕತೆಯನ್ನ ನಡ್ಕೊಳ್ಳೋ ಹಾಗೆ ನಾವು ಅವನಿಗೆ ಅವಕಾಶವನ್ನ ಮಾಡೋದಿಕ್ಕೆ ಒಂದು ಅವಕಾಶವನ್ನ ಕೊಡ್ತೀವಿ ಅಥವಾ ಸಹಕಾರವನ್ನ ನಾವೇ ನೀಡ್ತೀವಿ. पढ़े लिखे बाबुओं और कर्मचारियों पर तो अब कोई विश्वास नहीं करता. ಈಗ ಲೇಖಕರು ಇನ್ನೊಂದು ಅಭಿಪ್ರಾಯ ಏನು ಅಂದ್ರೆ, ಯಾರು ಓದಿರುವಂತಹ ವ್ಯಕ್ತಿಗಳಾಗ್ಲಿ, ಕರ್ಮಚಾರಿ ಅಥವಾ ಪಡೆಯಲಿಕ್ಕೆ ಬಾಬು ಅಂದ್ರೆ ಓದಿ ಬರ್ದಿರುವಂತಹ ವ್ಯಕ್ತಿಗಳೇನಿರ್ತಾರೆ ಅವ್ರ ಮೇಲೆ, ಅದ್ರ ಜೊತೆಗೆ ಕರ್ಮಚಾರಿ ಅಂದ್ರೆ ಈ ಆಫೀಸಿನಲ್ಲಿ ಕೆಲಸ ಮಾಡುವಂತಹ ನೌಕರರನ್ನ ಯಾರು ವಿಶ್ವಾಸದಿಂದ ಈಗ ನೋಡೋದಿಲ್ಲ. ಯಾಕೆಂದ್ರೆ ಅವರನ್ನ ಒಂದು ಅಪನಂಬಿಕೆಯ ಒಂದು ದೃಷ್ಟಿಕೋನದಿಂದನೇ ನೋಡ್ತಾರೆ. ಕಿಸಿ ಥಾನೆ ಯಾ ಕಚೇರಿ ಯಾ ಮುನ್ಸಿಪಾಲಿಟಿ ಮೇ ಚಲೆ ಜಾಯಿಯೇ. ಥಾನೆ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಟೇಷನ್ ಆಗಲಿ ಅಥವಾ ಕಚೇರಿ. ಕಚೇರಿ ಅಂದ್ರೆ ಆಫೀಸ್, ಯಾವುದೇ ಒಂದು ಆಫೀಸ್ಗೆ ಹೋಗ್ಲಿ ಅಥವಾ ಮುನ್ಸಿಪಾಲಿಟಿ ಆಫೀಸ್ಗೆ ಹೋಗ್ಲಿ, आपकी ऐसी दुर्गति होगी कि आप बड़ी से बड़ी हानि उठाकर भी उधर ना जाएंगे. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಸೊ ನಮ್ಗೆ ಎಷ್ಟೇ ತೊಂದರೆ ಆದ್ರೂ ನಾವೇನ್ ಮಾಡ್ತೀವಿ, ಇಂಥ ಮುನ್ಸಿಪಾಲಿಟಿ ಆಫೀಸ್ ಆಗಲಿ, ಪೊಲೀಸ್ ಸ್ಟೇಷನ್ಗಳಾಗಲಿ ಅಥವಾ ಯಾವುದೇ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗೋದಕ್ಕೆ ನಾವು ಭಯ ಪಡ್ತೀವಿ. ಯಾಕೆ ಅಂದ್ರೆ ನಾವು ಲಂಚವನ್ನ ಕೊಡಬೇಕು, ಅಲ್ಲಿ ನಡೆಯುವಂಥ ಭ್ರಷ್ಟಾಚಾರವನ್ನು ನೋಡಿ ನಮಗೆ ನಷ್ಟ ಆದರೂ ಚಿಂತೆ ಇಲ್ಲಪ್ಪ, ನಾವು ಅಂಥ ಜಾಗದಕ್ಕೆ ಹೋಗೋದಕ್ಕೆ ಇಷ್ಟವನ್ನ ಪಡೋದಿಲ್ಲ ಅಂತ ಇಲ್ಲಿ ಲೇಖಕರು ಅವರ ಒಂದು ಅಭಿಪ್ರಾಯವನ್ನ ಹೇಳ್ತಾ ಹೋಗ್ತಾರೆ. ಮುಂದಿನ ಭಾಗದಲ್ಲಿ ಲೇಖಕರು ಏನು ಹೇಳ್ತಿದ್ದಾರೆ ನೋಡಿ. ಪೆಹಲೆ ಐಸಾ ನಹಿ ಥಾ ಅಂದ್ರೆ ಹಿಂದಿನ ದಿನಗಳಲ್ಲಿ
ಈ ರೀತಿಯಾಗಿ ಇಲ್ಲಿಲ್ಲ. ಏನು ಹೇಳಕೊಟ್ಟಿದ್ದಾರೆ ನೋಡಿ ಯಾರ ಬಗ್ಗೆ ಅಂತಂದರೆ ವ್ಯಾಪಾರಿಗಳ ಬಗ್ಗೆ. ವ್ಯಾಪಾರಿಯೋಂಕಿ ಸಾಕ್ ಬನಿ ಹುಯಿ ಥಿ, ಅಂದರೆ ವ್ಯಾಪಾರಿಗಳು ಸಾಕ್ ಸಾಕ್ ಅಂದರೆ ಲೇನ್ ದೇನ್, ಅಂದರೆ ಅವರ ವ್ಯವಹಾರ ಅಷ್ಟು ಚೆನ್ನಾಗಿರ್ತಿತ್ತು. ಹೇಗೆ ಅಂತ ಅವ್ರು ಹೇಳ್ತಾರೆ ನೋಡಿ. यूं तोलने में चाहे छटाक आज छटाक कस ले, लेकिन आप उन्हें 5 की जगह भूल से 10 के नोट दे आते तो आपको घबराने की कोई जरूरत ना थी. ಹಿಂದಿನ ಕಾಲದಲ್ಲಿ ವ್ಯವಹಾರ ಹೇಗಿರ್ತಿತ್ತು ಅಂತಂದ್ರೆ ತೂಕ ಮಾಡುವಾಗ ತೋಲ್ನೆಗೆ ಸಮಯ ತೋಲ್ನೆ ಮೇ ಚಾಹೆ ಅಂದ್ರೆ ಅವರು ಅಳತೆ ಮಾಡುವಾಗ छटाक आध छटाक, छटाक ಅಂದ್ರೆ ಸೇರ್ ಕಾ ಸವಾ ಹಿಸ್ಸಾ, ಅಂದರೆ ಸೇರಿನ 16ನೇ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅವರು ತೆಗೆದುಕೊಂಡ್ರು, ಅಂದರೆ ನಮಗೆ ಮೋಸವನ್ನು ಮಾಡಿದ್ರು ಸಹ. ಲೇಕಿನ್ ಆಪ್ ಉನ್ಹೆ 5 की जगह भूल से 10 के नोट दे आते, ಅಂದರೆ ನೀವೇನಾದರೂ ಅವರಿಗೆ 10 ರೂಪಾಯಿ ಕೊಡುವಂಥ ಜಾಗದಲ್ಲಿ 20 ರೂಪಾಯಿ ಅಥವಾ ಇಲ್ಲಿ ಹೇಳಿರೋ ಹಾಗೆ 5 की जगह भूल से 10 ಅಂದರೆ 5 ರೂಪಾಯಿ ಕೊಡೋ ಬದಲು 10 ರೂಪಾಯಿ ಮರೆತು ಏನಾದರೂ ಕೊಟ್ಟು ಬಂದಿದ್ರೆ ನೀವು तो आपको घबराने की कोई जरूरत नहीं, ನಿಮಗೆ ಭಯ ಬೀಳುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಜರೂರತ್ ಅಂದ್ರೆ ಅವಶ್ಯಕತೆ ಇಲ್ಲ. आपके रुपये सुरक्षित थे, ಅಂದ್ರೆ ನೀವು ಕೊಟ್ಟಂತಹ ಒಂದು ಹಣ ಏನಿರುತ್ತೆ ಅದು ಸುರಕ್ಷಿತವಾಗಿರ್ತಿತ್ತು. मुझे याद है एक बार मैंने मोहर्रम के मेले में एक दुकानदार से 1 पैसे की रेवड़ियाँ ली थी. ಅಂದರೆ ಅವರ ಒಂದು ಬಾರಿಯ ಒಂದು ಘಟನೆಯನ್ನು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಏನು ಅಂದರೆ ಮೊಹರಮ್ಗೆ ಏಕ್ ಮೇಲೆ ಮೇ, ಮೊಹರಂನ ಒಂದು ಉತ್ಸವದಲ್ಲಿ ಮೇಲೆ ಉತ್ಸವ ಜಾತ್ರೆಯಲ್ಲಿ ಒಬ್ಬ ಅಂಗಡಿಯವರ ಹತ್ರ 1 पैसे की ರೇವಡಿಯಾ ಅಂದರೆ 1 ಪೈಸೆಯ ರೇವಡಿಯನ್ನು ತೆಗೆದುಕೊಂಡಿರ್ತೀನಿ. ಅಂದರೆ ರೇವಡಿಯಾ ಅಂದರೆ ಇದು ಒಂದು ರೀತಿಯಾದಂತಹ ಎಳ್ಳು ಮತ್ತು ಬೆಲ್ಲದಿಂದ ಕೂಡಿದಂತಹ ಒಂದು ಸ್ವೀಟ್ ಅಂತ ಹೇಳಬಹುದು. ಸೊ 1 ರೂಪಾಯಿಯ ಆ ಒಂದು ಸ್ವೀಟನ್ನು ಮಿಠಾಯಿಯನ್ನು ತೆಗೆದುಕೊಂಡಿರ್ತೀನಿ. ಅವ್ರ 1 पैसे की जगह अठन्नी दे आया था, ಅಂದರೆ 1 ಪೈಸೆ ಕೊಡುವಂತಹ ಜಾಗದಲ್ಲಿ ಅಠನ್ನಿ ಅಂದರೆ 50 ಪೈಸೆ, ಅಂದರೆ 1 ಪೈಸೆ ಕೊಡಬೇಕು. ನಾನು ಏನು ಮಾಡ್ತೀನಿ ಅವರಿಗೆ 50 ಪೈಸೆಯನ್ನು ಕೊಟ್ಟು ಬಂದಿದ್ದೆ. घर आकर जब अपनी भूल मालूम हुई तो दुकानदार के पास दौड़ गया. ಮನೆಗೆ ಬಂದು ಯೋಚನೆ ಮಾಡ್ತೀನಿ, ಮರ್ತು ಬಿಟ್ಟು ನಾನು ಇವನಿಗೆ 1 ಪೈಸೆ ಕೊಡುವಂತಹ ಜಾಗದಲ್ಲಿ 50 ಪೈಸೆಯನ್ನು ಕೊಟ್ಟಿದ್ದೀನಲ್ಲ ಅಂದ್ಬಿಟ್ಟು ಮತ್ತೆ ಏನು ಮಾಡ್ತಾರೆ ಲೇಖಕರು ಓಡಿ ಹೋಗ್ತಾರೆ ಅಂಗಡಿಯವರ ಹತ್ರ. ಆಶಾ ನಹಿ ಥಿ ಕಿ ವಹ ಅಠನ್ನಿ ಲೋಟಾಯೇಗಾ. ಆಶಾ ಮತ್ಲಬ್ ಇಲ್ಲಿ ಯಾವುದೇ ಹೆಸರಲ್ಲ. ಆಶಾ ಅಂದರೆ ಲೇಖಕರಿಗೆ ನಂಬಿಕೆ ಇರಲಿಲ್ಲ. ಏನು ಅಂದರೆ ನನ್ನ 50 ಪೈಸೆ ಅಠನ್ನಿಯನ್ನು ಅವನು ನನಗೆ ವಾಪಸ್ಸನ್ನು ಮಾಡ್ತಾನೆ ಅಂತ. ಲೇಕಿನ್ ಉಸ್ನೆ ಪ್ರಸನ್ನ ಚಿತ್ ಸೆ ಅಠನ್ನಿ ಲೌಟಾ ದಿ. ಆದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ವಿರುದ್ಧವಾಗಿ ತುಂಬ ಸಂತೋಷದಿಂದ ಅವನು ಆ ಒಂದು ನನ್ನ ಅಠನ್ನಿಯನ್ನು ಅಥವಾ 50 ಪೈಸೆಯನ್ನು ನನಗೆ ವಾಪಸ್ಸು ಕೊಡ್ತಾನೆ. ಅವ್ರು ಉಲ್ಟೆ ಮುಚ್ಚೆ ಕ್ಷಮಾ ಭೀ ಮಾಂಗಿ. ಅದ್ರ ಜೊತೆಗೆ ಈಗಿನ ಕಾಲದಲ್ಲಿ ನಾವೇನಾದರೂ ಯಾರಿಗಾದ್ರೂ ದುಡ್ಡು ಕೊಟ್ಟರೆ ನಾವೇನಾದರೂ ವಾಪಸ್ ಕೊಡ್ತೀವಾ ಅಥವಾ ವಾಪಸ್ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆಗಿನ ಕಾಲದಲ್ಲಿ ನೋಡಿ ಅವರು ಕೊಡಬೇಕಾಗಿದ್ದಂತಹ ದುಡ್ಡನ್ನು ಕೊಡ್ತಾನೆ. ಉಲ್ಟೆ ಉಸ್ಕೆ ಬದಲೆ ಮೇ ವೋ ಕ್ಷಮಾ ಭೀ ಮಾಂಗಿ, ಮತ್ತೆ ಅವನು ಸಾರಿಯನ್ನು ಸಹ ಕೇಳ್ತಾನೆ ಅಂಗಡಿಯವನು. और यहाँ कश्मीरी सेब के नाम से सड़े हुए सेब बेचे जाते हैं. ಆದರೆ ಈಗಿನ ಕಾಲದಲ್ಲಿ ಕಾಶ್ಮೀರ್ ಆಪಲ್ ಅಂತ ಹೇಳಿ ಕೊಳೆತು ಹೋಗಿರುವಂತಹ ಹಣ್ಣುಗಳನ್ನು ಮಾರ್ತಾ ಇದ್ದಾರೆ ಅನ್ನೋ ಒಂದು ದುಃಖ ಲೇಖಕರನ್ನ ಕಾಡ್ತಾ ಇದೆ. मुझे आशा है पाठक बाजार में जाकर मेरी तरह आंखें बंद ना कर लिया करेंगे. ಆಶಾ ಹೇ, ಆಶಾ ಮತ್ತೆ ನಂಬಿಕೆ, ನನಗೆ ನಂಬಿಕೆ ಇದೆ. ಏನು ಅಂತಂದ್ರೆ ಪಾಠಕ್ ಬಾಜಾರ್ ಮೇ, ಪಾಠಕ್ का मतलब है जो ಪಾಠ ಪಡ್ತಾ ಹೇ, ಅಂದ್ರೆ ಯಾರು ಪಾಠವನ್ನು ಓದ್ತಾರೋ ಅವರನ್ನು ನಾವು ಪಾಠಕ್ ಅಂತ ಕರೀತೀವಿ.
ಅವ್ರು ಇಲ್ಲಿ ಹೇಳ್ತಿದ್ದಾರೆ ಪಾಠಕ್ ಬಾಜಾರ್ ಮೇ ಜಾಕರ್, ಅಂದರೆ ನನ್ನ ಹಾಗೆ ಮಾರುಕಟ್ಟೆಯಲ್ಲಿ ಹೋಗಿ ಯಾರು ಇದೇ ರೀತಿಯಾಗಿ ಕೇರ್ಲೆಸ್ ಅನ್ನ ಮಾಡಿ ಹಣ್ಣುಗಳನ್ನು ಅಥವಾ ತರಕಾರಿಯನ್ನು ತೆಗೆದುಕೊಂಡು ಬರೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನಹಿತೋ ಉನ್ಹೇ ಭಿ ಕಾಶ್ಮೀರಿ ಸೇಬ್ ಹಿ ಮಿಲೆಂಗೆ, ಅಕಸ್ಮಾತ್ ಏನಾದರೂ ನನ್ನ ಹಾಗೆ ಅವ್ರು ನೆಗ್ಲಿಜೆನ್ಸಿ ಮಾಡಿ ಅವನ ಮೇಲೆ ನಂಬಿಕೆಯಿಂದ ಏನಾದರೂ ಹಣ್ಣು ತರಕಾರಿಗಳನ್ನು ಕೊಂಡ್ಕೊಂಬಂದರೆ ನನ್ನ ಹಾಗೇನೆ ಅವ್ರಿಗೂ ಸಹ ಕಾಶ್ಮೀರಿ ಸೇಬೆ ಸಿಗುತ್ತೆ. ಕಾಶ್ಮೀರಿ ಸೇಬ್ ಅಂದರೆ ಹೇಗಿರುತ್ತೆ, ಆಗಲೇ ನೋಡಿದಾಗೆ 4 ಕಾಶ್ಮೀರಿ ಆಪಲ್ಗಳು ನಮಗೂ ಸಹ ಸಿಗುತ್ತೆ ಅಂತಲೇ ಹೇಳ್ಬಹುದು. ಸೊ ಈ ಒಂದು ಪಾಠದ ಮೂಲಕ ನಾವು ತಿಳ್ಕೊಂಡಂಥದ್ದೇನು ಅಂತಂದರೆ, ಯಾವುದೇ ರೀತಿಯಾದಂತಹ ಎಚ್ಚರಿಕೆಯನ್ನು ವಹಿಸಲಿಲ್ಲ ಅಂದರೆ, ಜಾಗೃತಿಯನ್ನು ನಾವು ಜಾಗೃತರಾಗಲಿಲ್ಲ ಅಂದರೆ ನಾವು ಹಾನಿಯನ್ನು ಸಹ ಅನುಭವಿಸ್ಬೇಕಾಗುತ್ತೆ, ಅಂದರೆ ನಮಗೆ ನಷ್ಟವನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಪಾಠದ ಮೂಲಕ ಲೇಖಕರು ಯಾವಾಗಲೂ ಹೇಳ್ತಾರೆ, ನೀವು ಖರೀದಾರಿ ಕತ್ತೆ ಸಮಯ ಸಾವಧಾನಿ ಬರತ್ನ ಹೋಗ, ಅಂದರೆ ಸಾವಧಾನಿ ಅಂದರೆ ನೀವು ಎಚ್ಚರವಾಗಿರಬೇಕು, ಇಲ್ಲಾದರೆ ನಿಮಗೆ ಧೋಕಾ ಖಾನೆಕಿ ಸಂಭಾವನಾ ಹೋತಿ ಹೇ, ನೀವು ಮೋಸವನ್ನು ಅನುಭವಿಸುವಂತಹ ಎಲ್ಲ ಸಂದರ್ಭಗಳು ನಿಮಗೆ ಬರುತ್ತೆ ಅಂತ ಈ ಒಂದು ಪಾಠದ ಮೂಲಕ ಮುನ್ಷಿ ಪ್ರೇಮಚಂದ್ ಜಿ ಅವರು ತುಂಬ ಸುಂದರವಾಗಿ ನಮಗೆ ಹೇಳಿದ್ದಾರೆ. ನಾನು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕಾಶ್ಮೀರಿ ಸೇಬ್ ಅರ್ಥ ಆಗಿದೆ ಈ ಒಂದು ಪಾಠ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಏಕವಾಕ್ಯ ಪ್ರಶ್ನೆಗಳಿದ್ದಾವೆ, ಫಸ್ಟ್ ಸೆಕೆಂಡ್ ಥರ್ಡ್ ಮೇನು, ಫಸ್ಟ್ ಮೇನಿಂದ ಹಿಡಿದು 9th ಮೇನ್ವರೆಗೂ ನಿಮ್ಗೆ ಏನು ಕ್ಲಾಸ್ ವರ್ಕ್ ಇದೆ ಅದನ್ನು ನನಗೆ ವಾಟ್ಸಪ್ ಮಾಡಿ, ನಾನು ಅಲ್ಲಿ ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು.